ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಮತದಾನ ಇಂದು ಜರುಗಿತು. ಮತದಾರ ಕಾಂಗ್ರೆಸ್, ಬಿಜೆಪಿ ಹಾಗೂ ಪಕ್ಷೇತರ ಅಭ್ಯರ್ಥಿಗಳ ಪರ ಜನಪ್ರತಿನಿಧಿಗಳು ಭರ್ಜರಿಯಾಗಿ ಮತಯಾಚನೆ ಮಾಡಿದರು. ಇನ್ನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾದ ಡಿಟಿ ಶ್ರೀನಿವಾಸ್ ರವರ ಪರವಾಗಿ ಮತಯಾಚನೆ ಮಾಡಿದ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಟಿ ರಘುಮೂರ್ತಿ ಹಾಗೂ ಮಾಜಿ ಸಂಸದ ಬಿಎನ್ ಚಂದ್ರಪ್ಪ ಮತದಾರರಲ್ಲಿ ಮನವಿ ಮಾಡುತ್ತಾ ಕಾಂಗ್ರೆಸ್ಗೆ ಗೆಲುವು ನಿಶ್ಚಿತ ಎಂದು ಹೇಳಿದರು. ಶಾಸಕ ಟಿ ರಘುಮೂರ್ತಿ ಮಾತನಾಡಿ, ಚಳ್ಳಕೆರೆ ಕ್ಷೇತ್ರದಲ್ಲಿ 1018 ಮತದಾರರು ಇದ್ದಾರೆ. ಶಿಕ್ಷಕರ ಪರ ಧ್ವನಿಯಾಗಿ ನಿಲ್ಲುವ ಹಾಗೂ ಅವರ ಬಗ್ಗೆ ಕಾಳಜಿ ಇರುವ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ರವರು ಈಗಾಗಲೇ ಚುನಾವಣಾ ಪ್ರಣಾಳಿಕೆಯಲ್ಲಿ OPS ಜಾರಿಗೊಳಿಸುತ್ತೇವೆ ಎಂಬುವುದು ನಮ್ಮ ಮೊದಲ ಅಜೆಂಡಾ. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಸೇವೆ ಇವರದ್ದಾಗಿದೆ. ಇವರು ಗೆಲ್ಲುವುದು ಖಚಿತ. ಅದರಂತೆ ಜೂನ್ 4ರಂದು ಹೊರ ಬೀಳುವ ಫಲಿತಾಂಶ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ ಗೆಲುವು ನಿಶ್ಚಿತ. ಆದ್ದರಿಂದ ಈಗಾಗಲೇ ನಾವು ಬಿಎನ್ ಚಂದ್ರಪ್ಪಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದರು. ಮಾಜಿ ಸಂಸದ ಬಿಎನ್ ಚಂದ್ರಪ್ಪ ಮಾತನಾಡಿ, ಈ ಬಾರಿಯ ವಿಧಾನಸಭಾ ಪರಿಷತ್ ಚುನಾವಣೆ ಅತ್ಯಂತ ಪರಿಣಾಮಕಾರಿ ನಡೆದಿದೆ. ಅದರಂತೆ ಆಡಳಿತಾರೂಢ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠ ಚುನಾವಣೆ ಸೂಚನೆಯಂತೆ ಈ ಬಾರಿ ನಮಗೆ ಗೆಲುವು ನಿಶ್ಚಿತ. ಇನ್ನು ಹೊಲದಲ್ಲಿ ಬೆಳೆ ಬರಲು ಉಳುಮೆ ಮಾಡಿ ಗೊಬ್ಬರ ಹಾಕಿದ ನಾವು ನಮ್ಮ ಕಾರ್ಯಕರ್ತರ ಶ್ರಮದಿಂದ ನಮಗೆ ಗೆಲುವು ಲಭಿಸುತ್ತದೆ. ಅದರಂತೆ ಜಿಲ್ಲೆ ಶಾಸಕರು, ಕಾರ್ಯಕರ್ತರು, ಮುಖಂಡರ ಶ್ರಮದ ಫಲ ನನ್ನನ್ನ ಗೆಲುವಿಗಾಗಿ ಕಾಯುವೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್, ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಎಂಕೆ ತಾಜ್ ಪೀರ್, ಜಿಲ್ಲಾ ಕೆಡಿಪಿ ನಾಮನಿರ್ದೇಶನ ಸದಸ್ಯರಾದ ನಾಗರಾಜ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ರವಿಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮೌನೇಶ್ ಆಚಾರ್, NKS TV4 ನ್ಯೂಸ್, ಚಳ್ಳಕೆರೆ. ಚುನಾವಣೆ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಡಿಟಿ ಶ್ರೀನಿವಾಸ್ ಅವ್ರನ್ನ ಇಡೀ ಮತದಾರರು ಏನು ಶಿಕ್ಷಕ ವರ್ಗದವರಿದ್ದಾರೆ ಅವರು ಚಿತ್ರದುರ್ಗ ಜಿಲ್ಲೆಯಲ್ಲಿ 4516 ಮತದಾರರಿದ್ದಾರೆ. ಇಡೀ ಆ ಕ್ಷೇತ್ರದಲ್ಲಿ 23,000 ಮತದಾರರಿದ್ದಾರೆ. ಹಾಗಾಗಿ ಇಂದಿನ ಸಂದರ್ಭದಲ್ಲಿ ಏನು ಅನೇಕ ಸಮಸ್ಯೆಗಳಿಂದ ಈಗ ಶಿಕ್ಷಕರು ಇದ್ದರು, ಆ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥ ಸರ್ಕಾರ ಇರೋದರಿಂದ ರಾಜ್ಯದಲ್ಲಿ OPS ಇರ್ಬೋದು ಮತ್ತು ಅವರು 7ನೇ ವೇತನ ಆಯೋಗ ಇರ್ಬೋದು, ಅದನ್ನು ಕೂಡ ಮಾಡಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯವರು ಸಿದ್ಧರಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯರ ಕೈಯನ್ನು ಬಲಪಡಿಸುವ ಮೂಲಕ ಡಿ ಶ್ರೀನಿವಾಸ್ ಅವರಿಗೆ ಹೆಚ್ಚಿನ ಮತವನ್ನು ಕೊಟ್ಟು ಅವರು ದೇಶಪರವಾಗಿ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ನಮ್ಮ ಡಿಟಿ ಶ್ರೀನಿವಾಸ್ ಅವರು ಈ ಹಿಂದೆ ಅವರು ಏನು ಕಡಿಮೆ ಮತದ ಅಂತರದಲ್ಲಿ ಏನು ಪದವೀಧರ ಕ್ಷೇತ್ರದ ಪರಾಭವಗೊಂಡಿದ್ದರು. ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಲ ತಂದಿರ್ತಕ್ಕಂಥ ಸಂಗತಿ. ಯಾಕೆಂದರೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥ ಹಲವಾರು ಜನಪರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ಒಬ್ಬ ಸಮರ್ಥ ನಾಯಕ. ಈಗಿನ ಕಾಂಗ್ರೆಸ್ ಸರ್ಕಾರ ಹೇಗೆ ನುಡಿದಂತೆ ನಡೆಯುತ್ತಿದೆ ಆ ರೀತಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳನ್ನು OPS ಆಗಿರ್ಬೋದು, ಶಿಕ್ಷಕರು ಯಾವುದೇ ಒಂದು ಸಮಸ್ಯೆಯನ್ನು ನುಡಿದಂತೆ ನಡೀತಕ್ಕಂಥ ಸರ್ಕಾರದಲ್ಲಿ ಕೈ ಜೋಡಿಸಿದ ಜನ ಏನು ಶಿಕ್ಷಕರು ಈ ಒಂದು ಪ್ರತಿಭಾವಂತ ಅಭ್ಯರ್ಥಿಗೆ ಮತ ಹಾಕುವ ಮೂಲಕ ವಿಧಾನ ಪರಿಷತ್ನಲ್ಲಿ ಈ ಒಂದು ಸಮಸ್ಯೆಗಳಿಗೆ ಧ್ವನಿ ಎತ್ತಕ್ಕಂಥ ಒಬ್ಬ ಸಮರ್ಥ ನಾಯಕನ ಕೊಡಬೇಕಾಗಿ ಎಲ್ಲ ಶಿಕ್ಷಕರನ್ನು ಕೂಡ ಮನವಿ ಮಾಡ್ತಾ ಈ ಒಂದು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಪಕ್ಷದ ಅಭ್ಯರ್ಥಿಯ ಅಭಿಮಾನಿಗಳು ಕೂಡ ಮತದಾರರನ್ನು ಮನಸ್ಸು ಸೆಳೆಯತಕ್ಕಂಥ ಕೆಲಸವನ್ನು ಏನು ಈಗ ನಮ್ಮ ಶಾಸಕರಾಗಿರ್ತಕ್ಕಂಥ ಜನಪ್ರಿಯ ಟಿ ರಘುಮೂರ್ತಿರವರು ಬಂದು ಆಗಮಿಸಿ ಎಲ್ಲ ಕಾರ್ಯಕರ್ತರು ಗುರುತಿಸಿದ್ದಾರೆ. ಮತ್ತು ನಮ್ಮ ಮಾಜಿ ಸಂಸದರು ನಾಳೆ ನಡೀತಕ್ಕಂಥ ಮತದಾನದಲ್ಲಿ ದೇಶದರಾಗ್ತಕ್ಕಂಥ ಸಂಸದರಾಗಿರ್ತಕ್ಕಂಥ ಚಂದ್ರಪ್ಪನವರು ಕೂಡ ಈ ಮತಗಟ್ಟೆಗೆ ಆಗಮಿಸುವ ಮೂಲಕ ಎಲ್ಲ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಸೇರಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ಅವರಿಗೆ ಡಿಟಿ ಶ್ರೀನಿವಾಸ್ ಅವರಿಗೆ ದೇಶದರಾಗಿ ಆಯ್ಕೆ ಆಗ್ತಾರೆ. ತಮ್ಮೆಲ್ಲರ ಆಶೀರ್ವಾದ ತಮ್ಮಿರಬೇಕಂತ ಕೇಳ್ತಾರೆ.